ಆರ್ಸಿಬಿ ತಂಡದ ಸಂಭ್ರಮಾಚರಣೆ ವೇಳೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭವಿಸಿದ ಕಾಲ್ತುಳಿತ ದುರಂತಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ. ಪ್ರಕರಣವನ್ನ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಸ್ವತಂತ್ರವಾಗಿ ನಡೆಯಬೇಕು ಎಂದು ವಿಧಾನ ಪರಿಷತ್ ಶಾಸಕ ಹಾಗೂ ಮಾಜಿ ಸಚಿವ ಸಿಟಿ ರವಿ ಆಗ್ರಹಿಸಿದ್ದಾರೆ. ನಿಮ್ಮ ಇಂಟೆಲಿಜೆನ್ಸೇ ಹೇಳಿತ್ತು. ಹಿಂದಿನ ದಿನದ ರಾತ್ರಿಯ ಅನುಭವ ಇತ್ತು. ಹಿಂದಿನ ದಿನ ರಾತ್ರಿ RCB ಗೆದ್ದಾಗ ಬೀದಿಯಲ್ಲೇ ರಾಜ್ಯದ ಉದ್ದಗಲಕ್ಕೆ ಸಾವಿರಾರು ಜನ ಬಂದು ಸಂಭ್ರಮಿಸಿದರು. ಇಷ್ಟಾದರೂ ಕೂಡ ನಿಮ್ಮ ಇಂಟೆಲಿಜೆನ್ಸು ಮುಂಚಿತವಾಗಿ ಎಚ್ಚರಿಕೆ ಕೊಟ್ಟಿದ್ದರೂ ಕೂಡ ಆ ಎಚ್ಚರಿಕೆಗಳನ್ನು ನಿರ್ಲಕ್ಷ್ಯ ಮಾಡಿದ್ದು ಯಾಕೆ? ಕಾರ್ಯಕ್ರಮದ ಪ್ರವೇಶ ದ್ವಾರ ಮತ್ತು ನಿರ್ಗಮನ ದ್ವಾರ, ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟು, ಅವುಗಳನ್ನು ಸೂಕ್ತ ಬಂದೋಬಸ್ತ್ ಮಾಡಿ ನಿಯಂತ್ರಿಸದೇ ಇರೋದಕ್ಕೆ ಕಾರಣ ಏನು? ಕ್ರೀಡಾಂಗಣದ ಸಾಮರ್ಥ್ಯ 30,000 ಇದ್ದರು, ಉಚಿತ ಟಿಕೆಟ್ ಅಂತ ಘೋಷಣೆ ಮಾಡಿ ಲಕ್ಷಾಂತರ ಜನರನ್ನು ಆಕರ್ಷಣೆ ಮಾಡಿದ್ದು ಯಾಕಾಗಿ? ಬೆಂಗಳೂರಿನಂಥ ಒಂದೇ ಸಿಟಿಯಲ್ಲಿ 2 ದೊಡ್ಡ ಕಾರ್ಯಕ್ರಮಗಳ ಅವಶ್ಯಕತೆ ಇತ್ತ. ಒಂದು ಕಡೆ ವಿಧಾನಸೌಧ, ಇನ್ನೊಂದು ಕಡೆ ಚಿನ್ನಸ್ವಾಮಿ ಕ್ರೀಡಾಂಗಣ. 2 ಕಾರ್ಯಕ್ರಮಗಳ ಅವಶ್ಯಕತೆ ಇತ್ತ. ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ವಿಜಯೋತ್ಸವದ ವೇಳೆ ನಿರೀಕ್ಷೆ ಮೀರಿ ಜನರು ಬಂದಿದ್ದಾರೆ. ಕಾಲ್ತುಳಿತಕ್ಕೆ ಸಿಲುಕಿ ಹಲವರು ಪ್ರಾಣ ಕಳೆದುಕೊಂಡಿದ್ದಾರೆ. ಕೆಲವರು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ಇಂತಹ ದುರಂತಕ್ಕೆ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಎಂದು ದೂರಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳೇ ನೀವೇ ಸ್ವತಃ ಟ್ವೀಟ್ ಮಾಡಿ ಜನರನ್ನ ಬನ್ನಿ ಅಂಥೇಳಿ ಆಹ್ವಾನಿಸಿ, ದುರಂತಕ್ಕೆ ನೀವು ಮತ್ತು ಉಪಮುಖ್ಯಮಂತ್ರಿಗಳು ಕಾರಣ ಅಲ್ವೇ? ನಾನು ಕೇಳಕ್ಕೆ ಬಯಸ್ತೇನೆ, ಈ ಕಾರ್ಯಕ್ರಮದ ಆಯೋಜನೆ ಮಾಡಿದವರು ಯಾರು? ಕರ್ನಾಟಕ ಸರ್ಕಾರನ, ಅಥವಾ KSCAನ, ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನ, ಅಥವಾ RCBನ? ಯಾರು ಜವಾಬ್ದಾರಿ ತಗೊಳ್ತೀರಿ? ಯಾರು ಆಯೋಜನೆ ಮಾಡಿದ್ದೀರಿ ಈ ಕಾರ್ಯಕ್ರಮನ? ಯಾರ ಮೇಲೆ FIR ಹಾಕಿದ್ದೀರಿ? ಈಗ ಈ ಮೊಕದ್ದಮೆಗೆ ಸಂಬಂಧಪಟ್ಟಂತೆ, ಈ 11 ಜನರ ಸಾವಿಗೆ ಸಂಬಂಧಪಟ್ಟಂತೆ, 100 ಜನರ ಇಂಜುರಿಗೆ ಸಂಬಂಧಪಟ್ಟಂತೆ ಯಾರ ಮೇಲೆ ಮೊಕದ್ದಮೆ ದಾಖಲಿಸಿದ್ದೀರಿ? ಸರ್ಕಾರ ನಾವು ಬರೀ ಭದ್ರತೆ ಒದಗಿಸಿದ್ದೀವಿ ಮಾತ್ರ ಹೇಳಿದ್ರಿ, ಅನುಮತಿ ಕೊಟ್ಟವ್ರು ಯಾರು? ಎಷ್ಟು ಜನ ಸೇರ್ತಾರೆ ಅಂತ ಅವರು ಅನುಮತಿ ಕೇಳಿದ್ರು. ಅದಕ್ಕೆ ಬೇಕಾದಂಥ ಸೂಕ್ತ ವ್ಯವಸ್ಥೆ ಅಂದರೆ ಆಂಬುಲೆನ್ಸು, ಅಗ್ನಿಶಾಮಕ ದಳ, ಪೊಲೀಸ್ ಬಂದೋಬಸ್ತು ಇವೆಲ್ಲ ಮಾಡ್ಕೊಂಡಿದ್ರ? ಯಾವುದೇ ಒಂದು ಚಿಕ್ಕ ಕಾರ್ಯಕ್ರಮ ಆದರೂ ಕೂಡ ನಿಯಮಾವಳಿಗಳನ್ನು ಹಾಕ್ತೀರಿ. ಇಲ್ಲಿ ಯಾವ ನಿಯಮಾವಳಿಗಳನ್ನು ಹಾಕಿದ್ರಿ ನೀವು? ಇಂಥ ಬೃಹತ್ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಬೇಕಾದ್ರೆ ಯಾವ್ಯಾವ ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ರಿ ನೀವು? ಮತ್ತು ಕಾಲ್ತುಳಿತ ಸಂಭವಿಸಿದ ಮೇಲೂ ಸಂಭ್ರಮಾಚರಣೆ ಮುಂದುವರಿಸ್ತಾರೆ ಅಂದರೆ ನಿಮಗೆ ಜನರ ಬದುಕಿಗಿಂತ, ಕ್ರೀಡಾ ಪ್ರೇಮಿಗಳ ಜೀವಕ್ಕಿಂತ ನಿಮಗೆ ಸಂಭ್ರಮನೇ ಮುಖ್ಯ ಆಯ್ತಾ? ನಿಮಗೆ ಯಾಕೆ ಮುಂದುವರಿಸಿದ್ರಿ ನೀವು ಅದನ್ನು? ಸಂಭ್ರಮಾಚರಣೆಗೆ ಸೇರಬಹುದಾದ ಜನರ ಲೆಕ್ಕಾಚಾರವನ್ನ ಸರಿಯಾಗಿ ಅಂದಾಜಿಸದೆ ಇಂತಹ ದುರಂತ ನಡೆದಿದೆ. ಸೂಕ್ತ ವ್ಯವಸ್ಥೆ ಮಾಡಿಕೊಂಡು ಮತ್ತೊಂದು ದಿನ ಸಂಭ್ರಮಾಚರಣೆ ಹಮ್ಮಿಕೊಳ್ಳಬಹುದಿತ್ತು. ಸರ್ಕಾರದ ಆತುರದ ನಿರ್ಧಾರವೇ ದುರಂತಕ್ಕೆ ಕಾರಣ. ಇದಕ್ಕೆ ಯಾರು ಹೊಣೆ? ರಾಜ್ಯ ಸರ್ಕಾರ ಮೃತರ ಪ್ರತಿ ಕುಟುಂಬಗಳಿಗೆ 25 ಲಕ್ಷ ಪರಿಹಾರ ಘೋಷಿಸಬೇಕು ಹಾಗೂ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ಕೊಡಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ರಾಜ್ಯದ ಉಪಮುಖ್ಯಮಂತ್ರಿಗಳು, ಉಸ್ತುವಾರಿ ಸಚಿವರು ಇವರೆಲ್ಲರೂ ಸ್ಥಳದಲ್ಲಿದ್ದರೂ ಕೂಡ ನಿಯಂತ್ರಿಸೋದಕ್ಕೆ ಯಾಕೆ ವಿಫಲರಾದ್ರಿ ನೀವು? ಇಷ್ಟು ಜನ ಸೇರಿದ್ರು ಅದಕ್ಕೆ ಅಗತ್ಯ ಇರುವಂಥ ಆಂಬುಲೆನ್ಸು, ಗಾಯಾಳುಗಳೇ ಹೇಳಿದ್ದಾರೆ ಆಂಬುಲೆನ್ಸ್ ಇದ್ದರೆ ಬದುಕಿಸ್ಬೋದಿತ್ತು. ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ ಇದ್ದಿದ್ದ 2 ಆಂಬುಲೆನ್ಸು. ಇದು ಪ್ರತ್ಯಕ್ಷದರ್ಶಿಗಳ ಮಾತು. ಗಾಯಗೊಂಡವರಿಗೆ ಪ್ರಥಮ ಚಿಕಿತ್ಸೆ ಕೊಡೋಕ್ಕೂ ಸಾಧ್ಯ ಆಗಲಿಲ್ಲ. ಒಂದು ಅಸಹಾಯಕ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮತ್ತು ನಾನು ಕೇಳಕ್ಕೆ ಬಯಸ್ತೀನಿ, ಒಂದು ಫ್ರಾಂಚೈಸಿ RCB ಅನ್ನೋದು ಒಂದು ಫ್ರಾಂಚೈಸಿ,
ಫ್ರಾಂಚೈಸಿ ಗೆಲುವು ಅದನ್ನು ಸರ್ಕಾರ ಸಂಭ್ರಮಿಸುವ ಅವಶ್ಯಕತೆ ಇತ್ತ? ಇದು ರಣಜಿ ಅಲ್ಲ. ಕರ್ನಾಟಕ ಸರ್ಕಾರ, ಕರ್ನಾಟಕ, ತಮಿಳುನಾಡು, ಕರ್ನಾಟಕ, ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ ರಣಜಿ ಅಲ್ಲ. ಅಥವಾ ಭಾರತ ವರ್ಸಸ್ ಪಾಕಿಸ್ತಾನ, ಭಾರತ ವರ್ಸಸ್ ಇಂಗ್ಲೆಂಡ್, ಭಾರತ ವರ್ಸಸ್ ಆಸ್ಟ್ರೇಲಿಯಾ, ಭಾರತೀಯ ವರ್ಸಸ್ ಸೌತ್ ಆಫ್ರಿಕಾ, ಆ ಕ್ರಿಕೆಟು ಅಲ್ಲ ಇದು. ಒಂದು ಫ್ರಾಂಚೈಸಿ ಗೆಲುವನ್ನು ಸರ್ಕಾರ ಸಂಭ್ರಮಿಸುವ ಅವಶ್ಯಕತೆ ಏನಿತ್ತು? ಅಂದರೆ ನನಗೆ ಗೆಲುವಿನ ಕ್ರೆಡಿಟ್ನ ತಗೊಳ್ಬೇಕು ಅನ್ನುವಂಥ ಹಪಾಪಿತನ ಏನು ಬಂತು? ಸರ್ಕಾರ ಆಯೋಜನೆ ಮಾಡಿರಲಿಲ್ಲ, ಸರ್ಕಾರ ಸ್ಪಾನ್ಸರ್ ಮಾಡಿರಲಿಲ್ಲ, ಸರ್ಕಾರ ಆಟ ಆಡಿರಲಿಲ್ಲ, ಯಾವುದೂ ಇಲ್ಲದೆ ಇದ್ದರೆ ಇದರ ಹಪಾಪಿತನ ನಿಮ್ಗೆ ಯಾಕೆ ಬಂತು? ನಿಮ್ಮ ಹಪಾಪಿತನಕ್ಕೆ ಇವತ್ತು 10 ಅಮಾಯಕರು ಬಲಿಯಾದ್ರಲ್ವಾ? RCB ಗೆದ್ದ 12 ಗಂಟೆ ಒಳಗಡೆ ನೀವು ಕಾರ್ಯಕ್ರಮ ಆಯೋಜನೆ ಮಾಡೋ ಅವಶ್ಯಕತೆ ಏನಿತ್ತು? ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ತಲ್ವಾ, ಸೂಕ್ತ ಬಂದೋಬಸ್ತ್ ಮಾಡೋಕ್ಕೆ ನಮಗೆ ಕನಿಷ್ಠ ಇನ್ನೂ 24 ಗಂಟೆ ಸಮಯ ಬೇಕು. ಹಿಂದಿನ ರಾತ್ರಿ ನಮ್ಮ ಇಲಾಖೆಯ ಪೊಲೀಸು ಸಿಬ್ಬಂದಿಗಳು ಬಂದೋಬಸ್ತ್ನಲ್ಲಿ ತೊಡಗಿದ್ದಾರೆ, ಅವ್ರನ್ನ ಮತ್ತೆ ಡ್ಯೂಟಿಗೆ ಎಂಗೇಜ್ ಮಾಡಬೇಕು, ನಮಗೆ ಸೂಕ್ತ ಬಂದೋಬಸ್ತ್ ಮಾಡ್ಕೊಳ್ಳೋಕ್ಕೆ ಸಮಯ ಬೇಕು ಅಂತ ಹೇಳಿದ್ರು ಕೂಡ ನಿರ್ಲಕ್ಷ್ಯ ಯಾಕೆ ಮಾಡಿದ್ವಿ? ಆ ನಿರ್ಲಕ್ಷ್ಯ ಮಾಡಿದವರು ಏನಾಗಬೇಕು? ಅಪರಾಧಿ ನಂಬರ್ 1. ಅವರ ಸೂಚನೆಯನ್ನು, ವಿನಂತಿಯನ್ನು ಕಡೆಗಣಿಸಿ ರಾಜಕೀಯ ಲಾಭಕ್ಕಾಗಿ ಹಪಾಹಪಿ ಪ್ರದರ್ಶನ ಮಾಡಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕ್ರಿಕೆಟ್ ಆಟಗಾರರ ಜೊತೆ ಸೆಲ್ಫಿ ತೆಗೆಸ್ಕೊಳ್ಳೋದಕ್ಕೆ ಪಾಪದವ್ರ ಮಕ್ಕಳು ಬಲಿಯಾಗಬೇಕಾ? ಯಾಕೆ ನೀವು ಅದನ್ನು ನಿರ್ಲಕ್ಷ್ಯ ಮಾಡಿದ್ರಿ? ವಿಧಾನಸೌಧದ ಹತ್ರನೇ ನೂಕುನುಗ್ಲಾಯಿತು. ಆಗಲಾದರೂ ಎಚ್ಚೆತ್ಕೋಬೋದಿತ್ತು, ಆಗಲೂ ನೀವು ಎಚ್ಚೆತ್ಕೊಳ್ಳಿಲ್ಲ. ಹಾಗೆ ಎಚ್ಚೆತ್ಕೊಂಡು ಮೆಟ್ರೋ ಸರ್ವಿಸ್ನೆಲ್ಲ ಸ್ಟಾಪ್ ಮಾಡಿ ಸುತ್ತ ಬ್ಯಾರಿಕೇಟಿಂಗ್ ಹಾಕಿ ಸ್ಟೇಡಿಯಮ್ಮಿಗೆ ಜನಜಂಗುಳಿ ಪ್ರವೇಶ ಮಾಡೋದನ್ನು ನಿಯಂತ್ರಿಸಿದ್ರು ಕೂಡ ಈ ಒಂದು ಅನಾಹುತವನ್ನು ತಡಿಬೋದಾಗಿತ್ತು. ಕಾರ್ಯಕ್ರಮ ನಡೆದ ಸ್ಥಳದ ಪ್ರವೇಶ ಮತ್ತು ನಿರ್ಗಮನದ ದ್ವಾರವನ್ನ ಸೂಕ್ತ ಬಂದೋಬಸ್ತ್ ಮಾಡದೆ ಈ ದುರಂತ ಸಂಭವಿಸಿದೆ. ಕ್ರೀಡಾಂಗಣದ ಸಾಮರ್ಥ್ಯ 30,000 ಇದ್ದರೂ ಉಚಿತ ಟಿಕೆಟ್ ಘೋಷಿಸಿ ಲಕ್ಷಾಂತರ ಜನರನ್ನ ಆಕರ್ಷಣೆ ಮಾಡಿದ್ದು ಏಕೆ? ಬೆಂಗಳೂರಿನಂತಹ ದೊಡ್ಡ ನಗರದಲ್ಲಿ ಒಂದೇ ದಿನ 2 ಸಂಭ್ರಮಾಚರಣೆ ಅವಶ್ಯಕತೆ ಇತ್ತ? ಕಾಲ್ತುಳಿತ ಸಂಭವಿಸಿದ ಮೇಲೂ ಕೂಡ ಕ್ರೀಡಾ ಪ್ರೇಮಿಗಳ ಜೀವಕ್ಕಿಂತ ಸಂಭ್ರಮಾಚರಣೆ ಮುಖ್ಯವಾಗಿತ್ತ? ಘಟನಾ ಸ್ಥಳದಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇದ್ದಿದ್ದರೆ ಪ್ರಾಣಾಪಾಯದಿಂದ ಪಾರಾಗುತ್ತಿದ್ದರು ಎಂದು ಕುಟುಂಬಸ್ಥರು ಭಾವುಕರಾಗಿ ಮಾತನಾಡಿದ್ದಾರೆ. ಈ ಎಲ್ಲಾ ದುರಂತಕ್ಕೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಉಸ್ತುವಾರಿ ಸಚಿವರೇ ನೇರ ಹೊಣೆ ಎಂದು ಆಕ್ರೋಶ ಹೊರಹಾಕಿ ಮಾತನಾಡಿದ್ದಾರೆ. DK ಶಿವಕುಮಾರ್ ಪೂರಾ ಕ್ರೆಡಿಟ್ ನಾನು ತಗೋಬೇಕು ಅಂತ, ಪೂರಾ ಕ್ರೆಡಿಟ್ ಅವ್ರಿಗೆ ಬಿಟ್ಕೊಡ್ಬಾರ್ದು ಅಂತ ಸಿದ್ದರಾಮಯ್ಯನವರು. DK ಶಿವಕುಮಾರ್ಗೆ ಎಲ್ಲ ಕ್ರೆಡಿಟ್ ನಾನೇ ಪಡಿಬೇಕು ಅನ್ನುವಂಥ ಹಪಾಪಿತನ ಆದರೆ ಎಲ್ಲಿ ನಾನು ಸುಮ್ಮನೆ ಆಗಿಬಿಟ್ರೆ ಪೂರಾ ಕ್ರೆಡಿಟ್ DK ಶಿವಕುಮಾರ್ ಕೈಗೆ ಹೋಗ್ಬಿಡುತ್ತೆ ಅನ್ನುವಂಥ ನಿಮ್ಮಿಬ್ಬರ ನಡುವಿನ ಆಂತರಿಕ ಹೊರಗಡೆ ತೋರಿಸ್ಕೊಳ್ಳೋಕ್ಕಾಗದೇ ಇರುವಂಥ ಸ್ಪರ್ಧೆ ಅಮಾಯಕರ ಸಾವಿಗೆ ಕಾರಣ ಆಯ್ತಲ್ವಾ? ಪ್ರಚಾರ ರಾಜಕಾರಣಿಗಳಿಗೆ ಸ್ವಾಭಾವಿಕವಾಗಿ ಇರುತ್ತೆ, ಆದರೆ ಇನ್ನೊಬ್ಬರ ಬಲಿ ಪಡೆದು ಅದರಲ್ಲಿ ಪ್ರಚಾರ ಪಡೆಯುವಂಥ ದುಸ್ಥಿತಿ ಯಾಕೆ ಬಂತು ನಿಮಗೆ? ಅದಕ್ಕೆ ಬೇಕಾದಂಥ ಅಗತ್ಯ ಬಂದೋಬಸ್ತು ನಿರ್ವಹಿಸ್ಬೋದಾಗಿತ್ತಲ್ಲ. ಅಂದರೆ ಒಂದು ಸರ್ಕಾರ ಕೆಲವು 1000 ಜನರನ್ನು ನಿಯಂತ್ರಿಸೋಕ್ಕಾಗಲಿಲ್ಲ ಅನ್ನುವಂಥ ದುಸ್ಥಿತಿಗೆ ಬಂದ್ರಲ್ಲ. ಆಮೇಲೆ ಇದೊಂದು ರೀತಿಯಲ್ಲಿ ಸರ್ಕಾರಿ ಪ್ರಾಯೋಜಿತ ಹತ್ಯಾಕಾಂಡ, ಸರ್ಕಾರದ ಕ್ರಿಮಿನಲ್ ನಿರ್ಲಕ್ಷ್ಯದಿಂದ ಆಗಿರ್ತಕ್ಕಂಥ ಹತ್ಯಾಕಾಂಡ. ಇದೊಂದು ಆಕಸ್ಮಿಕ ಅಲ್ಲ, ಅಚಾನಕ್ಕಾಗಿ ಏನೋ ಆಗಿರ್ತಕ್ಕಂಥದ್ದಲ್ಲ. ನೀವೇ ಆರ್ಗನೈಸ್ ಮಾಡಿದ್ದೀರಿ, ಅಚಾನಕ್ ಹೆಂಗಾಗುತ್ತೆ? ಆರ್ಗನೈಸ್ ಮಾಡೋರಿಗೆ ಒಂದು ಅನುಭವ ಬೇಕಿತ್ತು, ಆರ್ಗನೈಸ್ ಮಾಡೋರಿಗೆ ಅಂದಾಜು ಬೇಕಿತ್ತು. ನಿಮಗಿಲ್ಲಿ ಅನುಭವದ ಕೊರತೆ, ಅನುಭವಸ್ಥಿಗಳ ಮಾತುಗಳನ್ನು ಕೇಳದೇ ಇರುವಂಥ ಪ್ರಚಾರ ಪಡಿತಕ್ಕಂಥ ಹಪಾಪಿತನ, ಹಾಗೆಯೇ ಅಂದಾಜಿನ ನಿರ್ಲಕ್ಷ್ಯ. ಇದು ಅದಕ್ಕಾಗಿಯೇ ಕ್ರಿಮಿನಲ್ ನಿರ್ಲಕ್ಷ್ಯ. ಮತ್ತು ಸ್ವತಃ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ ಅವ್ರ ತಪ್ಪೊಪ್ಪಿಗೆ. ಅಪಾರವಾಗಿರ್ತಕ್ಕಂಥ ಕ್ರೀಡಾ ಪ್ರೇಮಿಗಳು ಸೇರುವ ನಿರೀಕ್ಷೆ ಪ್ರತಿಯೊಬ್ಬರಿಗೂ ತಿಳಿದಿತ್ತು, ಆದರೆ ಸರ್ಕಾರ ನಡೆಸೋರಿಗೆ ತಿಳಿದಿಲ್ಲ. ಎಲ್ರಿಗೂ ತಿಳಿದಿತ್ತು. ಮೀಡಿಯಾ, ಸೋಷಿಯಲ್ ಮೀಡಿಯಾ, ಹೊರಗಡೆ ಹಿಂದಿನ ದಿನ ಅವರು ಸಂಭ್ರಮಿಸಿದ ರೀತಿ ಅದು ತಿಳಿದಿತ್ತು. ಇಷ್ಟಾದಮೇಲೂ ಕೂಡ ಆ ಕ್ರೀಡಾಂಗಣದಲ್ಲಿ ಸಂಭ್ರಮನ ನಿಲ್ಲಿಸದೆ ಮತ್ತಷ್ಟು ಸಾವಿಗೆ ಕಾರಣಕರ್ತರಾದರು. ಅಂದರೆ
ಯಾವುದು ನಿಮ್ಗೆ ಆದ್ಯತೆ ಆಗಬೇಕಿತ್ತು? ಸಾವು ತಪ್ಪಿಸೋದು ಆದ್ಯತೆ ಆಗಬೇಕಿತ್ತು? ಗಾಯಾಳುಗಳಿಗೆ ಚಿಕಿತ್ಸೆ ನೀಡೋದು ಆದ್ಯತೆ ಆಗಬೇಕಿತ್ತು? ಸತ್ತವರಿಗೆ ಸಾಂತ್ವನ ಹೇಳೋದು ಆದ್ಯತೆ ಆಗಬೇಕಿತ್ತು? ಅಥವಾ ಗೆಲುವನ್ನು ಸಂಭ್ರಮಿಸೋದು ನಿಮ್ಗೆ ಆದ್ಯತೆ ಆಗಬೇಕಿತ್ತು? ಹಾಗಾಗಿ ಇದು ನೀವು ಏನೇ ಹೇಳಿ ಕ್ರಿಕೆಟ್ ಅಸೋಸಿಯೇಷನ್ನು ಆಯೋಜಿಸಿದ ಕಾರ್ಯಕ್ರಮ ಅಂತ ನೀವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಜಾರ್ಕೊಳ್ಳೋಕ್ಕಾಗಲ್ಲ. ನೀವೇ ಸ್ವತಃ ಕರೆ ಕೊಟ್ಟಿದ್ದೀರಿ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು, ನೀವೇ ಇದ್ರ ಹೊಣೆ ಹೊರಬೇಕು. ನೈತಿಕ ಹೊಣೆ ನಿಮ್ಮದೇ. ಇದು ನಿಮ್ಮ ಸರ್ಕಾರದ ಕ್ರಿಮಿನಲ್ ನಿರ್ಲಕ್ಷ್ಯ. ಅದಕ್ಕೆ A1 A2 A3 ಯಾರಿಗೆ ಹಾಕ್ತೀರಿ? ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಅಲ್ಲಿ ಯಾರೋ ಚಲನಚಿತ್ರ ಅಲ್ಲು ಅರ್ಜುನ್ A1 ಮಾಡಿ ಜೈಲಿಗೆ ಹಾಕಿದ್ರಿ. ಈಗ ಜೈಲಿಗೆ ನೀವೇ ಹೋಗ್ತೀರೋ ಅಥವಾ ಜನನೇ ನಿಮ್ಮನ್ನು ಜೈಲಿಗೆ ಕಳಿಸ್ಬೇಕಾ? ಅವ್ರನ್ನ ಅದು ಅಲ್ಲು ಅರ್ಜುನ್ ಹಾಕಿದ್ರಲ್ಲ, ಈಗ ನೀವೇ ತಾನೇ ಇದ್ರ ರೆಸ್ಪಾನ್ಸಿಬಿಲಿಟಿ. ಹಾಗಾಗಿ ಇದು ರೆಸ್ಪಾನ್ಸಿಬಿಲಿಟಿ ನಿಮ್ಮದೇ. ಇದನ್ನು ಕೇವಲ ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡಿ ಕಾಗಕ್ಕ ಗೋಬಕ್ಕನ ಕಥೆ ಹೇಳಿ ನಮ್ಮದೇನೂ ತಪ್ಪಿಲ್ಲ ಅಂತ ತಿಪ್ಪೆ ಸಾರಿಸೋ ಪ್ರಯತ್ನ ಬೇಡ. ಕರ್ನಾಟಕದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಸ್ವತಂತ್ರವಾಗಿ ನಡಿಬೇಕು, ಮ್ಯಾಜಿಸ್ಟ್ರೇಟ್ ತನಿಖೆ ಅಲ್ಲ. ಮ್ಯಾಜಿಸ್ಟ್ರೇಟ್ ಏನು ಹೇಳ್ತಾರೆ? ಟ್ರಾನ್ಸ್ಫರ್ ನಿಮ್ಮ ಕೈಲೇ ಇರುತ್ತೆ, ನೀವೇ ಆರ್ಡರ್ ಮಾಡಿ ಅವ್ರನ್ನ ಡೆಪ್ಯೂಟ್ ಮಾಡಿದ್ದೀರಿ, ನೀವು ಹೇಳ್ದಂಗೆ ಬರೆದು ಕೊಡ್ತಾರೆ. ಇದು ಸಮಗ್ರವಾಗಿ ಸತ್ಯ ಹೊರಗೆ ಬರಬೇಕು. ನಿರ್ಲಕ್ಷ್ಯ ಯಾರ್ದು, ಅಪಾಪಿತನ ಯಾರ್ದು, ಯಾರು ಇದರ ಹಿಂದ್ಗಡೆ ರೂವಾರಿ, ಪೊಲೀಸ್ ಇಲಾಖೆ ಅನುಮತಿ ಕೊಟ್ಟಿತ್ತಾ, ಯಾರು ಅನುಮತಿ ಪಡೆದವ್ರು ಯಾರು, ಎಷ್ಟು ಜನ ಸೇರ್ತೀವಿ ಅಂತ ಹೇಳಿದ್ರಿ, ಬಂದೋಬಸ್ತ್ ವ್ಯವಸ್ಥೆ ಏನು ಮಾಡಿದ್ರಿ, ಇದು ಎಲ್ಲದರ ಸಮಗ್ರ ತನಿಖೆ ಆಗಬೇಕು. ಆ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಮ್ಯಾಜಿಸ್ಟ್ರೇಟ್ ತನಿಖೆ ಸಾಕಾಗೋದಿಲ್ಲ. ಹಾಲಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ನ್ಯಾಯಾಂಗ ತನಿಖೆಯನ್ನು ಮಾಡಬೇಕು ಅಂತ ಆಗ್ರಹಿಸ್ತೇನೆ. ಮತ್ತು ಸಂತ್ರಸ್ತರು ಯಾರು ನಿಧನರಾಗಿದ್ದಾರೆ ಅವ್ರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿ ಅಂತ ನಾನು ಆಗ್ರಹಿಸ್ತೇನೆ. ಗಾಯಾಳುಗಳಿಗೆ ಸಂಪೂರ್ಣ ಚಿಕಿತ್ಸೆ ವ್ಯವಸ್ಥೆಯನ್ನು ಸರ್ಕಾರ ಮತ್ತು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ನೀವು ಸಂಪೂರ್ಣ ಚಿಕಿತ್ಸಾ ವೆಚ್ಚವನ್ನು ಭರಿಸಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಅದು ನಿಮ್ಮ ನೈತಿಕ ಹೊಣೆ ಮತ್ತು ತಲೆದಂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ನಿಮ್ಮದೇ ನೈತಿಕ ಹೊಣೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.